ಕಲ್ಲವನ ವಶವಹುದೇ ಕನ್ನಡಿಯೊಳಗಿನ ಗಂಡು ಕಂಡು ಕಲ್ಲ ಕನ್ನಡಿ ಕಲ್ಲವನ ವಶವಹುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟ್ಟವನಿ ಕಂತೆ ಅಹುದು ರಂಗ ಸುಬ್ಬಣ್ಣನ ಸಂಗೀತಾಭ್ಯಾಸಕ್ಕೆ ನೀಲಸಾನಿ ಮನೆಯಲ್ಲಿ ಸ್ಥಳಾವಕಾಶವಾಗುತ್ತದೆ. ನಂಜನಗೂಡಿನ ಶಾಸ್ತ್ರಿಗಳ ಮಗಳು ಲಲಿತೆಯೊಂದಿಗೆ ಸುಬ್ಬಣ್ಣನ ಮದುವೆ ನಡೆಯುತ್ತದೆ. ಕಮಲಮ್ಮ ಸೊಸೆ ಲಲಿತೆಯೊಂದಿಗೆ ನಿಜವಾದ ಅತ್ತೆಯಂತೆ ವರ್ತಿಸುತ್ತಾಳೆ. ನೀಲಾಸಾನಿ ಸುಬ್ಬಣ್ಣನ ಬಳಿ ತನ್ನ ದೈವಿಕ ಪ್ರೇಮ ಪ್ರದರ್ಶಿಸುತ್ತಾಳೆ. ಮಗನಿಗೆ ಸಂಪಾದನೆ ಮಾಡು ಎಂದು ಬುದ್ಧಿ ಹೇಳಲು ಶಾಸ್ತ್ರಿ ದಂಪತಿಗಳು ನಿರ್ಧರಿಸುತ್ತಾರೆ. ಏನೋ ಮಾತಾಡ್ಬೇಕು ಅಂತ ಕರೆದ್ರಂತಪ್ಪ. ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಪ್ಪ? ಅಂದ್ರೆ ಮದುವೆ ಆದ್ಮೇಲೆ ಸರ್ ಹೋಗ್ತೀಯಾ ಅನ್ಕೊಂಡೆ, ಅದು ಸರ್ ಹೋಗ್ಲಿಲ್ಲ. ಹೆಂಡತಿ ಬರ್ತಾಳೆ, ತಲೆ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತೆ, ಆಗ್ಲಾದ್ರೂ ಸಂಪಾದನೆ ಮಾಡೋದು ಪ್ರಾರಂಭ ಮಾಡ್ತೀಯಾ, ನಮ್ಮನ್ನು ಬದುಕಿಸ್ತೀಯಾ ಅನ್ಕೊಂಡೆ. ಎಲ್ಲ ಮರೀಚಿಕೆ ಆಗೋಯ್ತು. ಅಪ್ಪ ಯೋಚನೆ ಮಾಡ್ಬೇಡಿಪ್ಪ, ನಾನ್ ಸಂಪಾದನೆ ಮಾಡೋ ಕಾಲ ತುಂಬಾ ದೂರ ಇಲ್ಲಪ್ಪ. ಇದನ್ನೇ ವರ್ಷಾನುಕಾಲದಿಂದ ಹೇಳ್ತಾ ಬರ್ತಾ ಇದೀಯಾ, ಆದ್ರೆ ಇಲ್ಲಿವರೆಗೂ ಒಂದು ಚಿಕ್ಕ ಕಾಸು ಕೂಡ ನೀನ್ ಸಂಪಾದನೆ ಮಾಡಿಲ್ಲ. ನಮಗೂ ವಯಸ್ಸಾಯ್ತಪ್ಪ, ಹಿಂದಿನಂತೆ ದುಡಿಯೋ ಶಕ್ತಿ ಇಲ್ಲ. ಇನ್ನು ಎಷ್ಟು ವರ್ಷ ಅಂತ ಈ ಸಂಸಾರದ ಹೊರೆನ ನನ್ನ ಹೆಗಲ ಮೇಲೆ ಹಾಕಿ ನೀನ್ ಹೀಗೆ ಓಡಾಡ್ಕೊಂಡಿರ್ತೀಯ? ಆಗಲ್ಲಪ್ಪ. ಸಂಸ್ಕೃತನಾದ್ರೂ ಕಲ್ತಿದ್ದಿದ್ರೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೊಟ್ಟೆ ಹೊರ್ಕೋಬಹುದಾಗಿತ್ತು, ಸಂಪಾದನೆಗೆ ಒಂದು ಮಾರ್ಗನೂ ಆಗ್ತಾ ಇತ್ತು. ಅಪ್ಪ, ನಾನು ಸಂಗೀತ ಸಾಧನೆ ಮಾಡ್ತಿದ್ದೀನಿ, ಅದರಿಂದ ಸಂಪಾದನೆ ಮಾಡಿ ತೋರಿಸ್ತೀನಿ, ನೋಡ್ತೀರಿ. ಅಪ್ಪ ಸುಬ್ಬಣ್ಣ, ಸಂಗೀತದಿಂದ ಸಂಪಾದನೆ ಮಾಡ್ಬೇಕು ಅಂದ್ರೆ ಮೊದ್ಲು ಒಳ್ಳೆ ಹೆಸರು ಗಳಿಸ್ಬೇಕು, ಆಮೇಲೆ ಸಂಪಾದನೆ. ಸಂಗೀತ ಬೇಡ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ಸಂಗೀತ ಸಂಗೀತ ಅಂತ ಅವನ ತಲೆಯಲ್ಲಿ ಅದನ್ನೇ ತುಂಬುತ್ತಾ ಇದೀಯಾ. ಮಾವ ಹಸಿವಾಗ್ತಿದೆ ಅಂದಿದ್ರಲ್ಲ, ಎಲೆ ಹಾಕಿದ್ದೀನಿ ಬನ್ನಿ. ಬಾಪ ಸುಬ್ಬಣ್ಣ, ಕೂತ್ಕೋ ಬಾ ಊಟಕ್ಕೆ. ಸುಬ್ಬಣ್ಣ, ನನಗೆ ದುಡಿಯೋ ಶಕ್ತಿ ಇರೋವರೆಗೆ ನೀನು ನಿನ್ನ ಹೆಂಡತಿ ಉದರ ಪೋಷಣೆಗೆ ಯಾವ ರೀತಿಯಾದ ಭಂಗನೂ ಬರೋದಿಲ್ಲ. ಮುಂದಿನದಾದ್ರೂ ಯೋಚನೆ ಮಾಡು. ನೋಡಪ್ಪ, ವ್ಯಂಗ್ಯದ ಮಾತುಗಳು ಬೇಡ. ನಿಮ್ಗೆ ನನ್ನ ತುತ್ತು ಊಟ ಹಾಕೋಕ್ ಸಾಧ್ಯ ಆಗಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಎಲ್ಲರೂ ಹಾಳಾಗಿ ಹೋಗ್ಬಿಡ್ತೀನಿ. ನಾನು ಹೊಟ್ಟೆ ಹೊರಕೊಳ್ಳೋ ತಂಗೆ ತೊಂದರೆ ಆಗೋಲ್ಲ. ನೀನೇನೋ ಹೊರಟು ಹೋಗ್ತೀಯಾ? ನಿನ್ ಹೆಂಡತಿನ ಸಾಕೋರು ಯಾರು? ಮದುವೆಗಾಗಿ ನಾನು ಅಳ್ತಿರ್ಲಿಲ್ಲ, ಮದುವೆ ಮಾಡ್ಸಿದ್ ನೀವು, ಅದ್ರ ಜವಾಬ್ದಾರಿ ನಿಮ್ದೆ. ನಿಮ್ ಕೆಲಾಗಿಲ್ಲ ಅಂತಂದ್ರೆ ಅವಳಿಗೆ ಅವ್ರ ಅಪ್ಪ ಅಮ್ಮ ಇದ್ದಾರೆ. ವಾಪಸ್ಕೋಬಾರ್ದು. ನನಗೆ ಸಂಬಂಧಗಳಿಗಿಂತ ಸಂಗೀತನೇ ಮುಖ್ಯ. ಸುಬ್ಬಣ್ಣ, ನೋಡಿ ಅವನು ಊಟ ಮಾಡ್ದ ಹಾಗೆ ಹೊಟ್ಟೋದ. ಬುದ್ಧಿವಾದ ಹೇಳಿ ಅಂತ ನೀನೇ ತಾನೇ ಹೇಳ್ದವಳು. ಈಗೇನ್ ಮಾಡ್ಲಿ? ಬಾಪ ಊಟಕ್ಕೆ ಅಂತ ಅವನ ಕಾಲ್ ಹಿಡಿದು ಕ್ಷಮೆ ಕೇಳಿ ಕರ್ಕೊಂಬರ್ಲಾ? ಅಯ್ಯೋ, ನೀವ್ ಯಾಕೆ ಅವನ್ ಕಾಲ್ ಹಿಡಿಬೇಕು? ಬರ್ತಾನೆ. ನೀವ್ ಯಾಕೆ ಊಟ ಬಿಟ್ಟಿದ್ರಿ? ಏನಂದ್ರೆ ಅತ್ತೆ, ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ಅವ್ರು ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ಏನು ಬೇಕಾಗಿಲ್ಲ, ಬರ್ತಾನ್ ಬಿಡು, ಇದೇನು ಹೊಸ್ತಲ್ಲ. ನೀನ್ ಹೋಗಿ ಊಟ ಮಾಡು.
ಬೇಡ ಅತ್ತೆ, ಅವ್ರು ಬರ್ಲಿ, ನೀವು ಊಟ ಮಾಡಿ. ಅವನು ಊಟದ ಮೇಲೆ ಕೋಪಿಸ್ಕೊಂಡು ಹೋದ, ಇವರು ಹಾಗೆ ಎದ್ದೋದ್ರು. ನೀನು ಊಟ ಮಾಡ್ಬೇಡ, ಎಲ್ರು ಊಟನೂ ನಾನೊಬ್ಳೆ ಮಾಡ್ತೀನಿ. ನಾನು ಹಾಗೆ ಹೇಳಿಲ್ಲ ಅತ್ತೆ, ನೀವು ವಯಸ್ಸಾದವರು, ಉಪವಾಸ ಆರೋಗ್ಯಕ್ಕೆ ಒಳ್ಳೇದಲ್ಲ, ನೀವಾದ್ರೂ ಊಟ ಮಾಡಿ ಅಂದೆ ಅಷ್ಟೇ. ನೀವಾದ್ರೂ ಊಟ ಮಾಡಿ. ಈ ಮಾತಿನ ಹೆಂಗೆ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೋಬೇಡ. ಈ ಹಗರಣಕ್ಕೆಲ್ಲ ನಾನೇ ಕಾರಣ ಅಂತ ಪರೋಕ್ಷವಾಗಿ ಹೇಳ್ತಾ ಇದೀಯ. ಯಾಕೆ ಹಾಗೆ ಕೂತಿದೀಯಾ? ನೀವು ಗಂಡಸ್ರು ಕೋಪ ಬಂದ್ರೆ ಮನೆ ಬಿಟ್ಬಿಟ್ಟು ಹೋಗ್ತೀರಾ, ನಾನೇನ್ ಮಾಡ್ಲಿ? ಸುಬ್ಬಣ್ಣ ಬನ್ನ ಕೇಳಿ ಆ ಲೋಪ ಮುದ್ರೆನಾ? ಯಾರನ್ನ? ಅವಳೆ ನಿಮ್ ಮುದ್ದಿನ ಸೊಸೆನ. ಯಾಕೆ ನಿನಗ್ ಗೊತ್ತಿಲ್ವಾ? ನಿಮ್ ಮಗನ್ ವಾರಸ್ತಾರ ಅವಳೆ ತಾನೆ, ಅವಳನ್ನ ಕೇಳಿ. ಹರಿಯಕ್ ನಾವು, ಸಾಕಕ್ ನಾವು, ಆಳೋದಿಕ್ ಅವಳು. ನಮ್ಮಗ ಅಂತಿರಲ್ಲ, ಎಲ್ಲೋ ನಿಮಗ್ ಭ್ರಾಂತು. ಸರಿ, ನಿಂದು ಊಟ ಆಯ್ತಾ? ಹಡ್ದಮ್ಮ ಹೊಟ್ಟೆಗಿಲ್ದೆ ಸಾಯ್ತಾಳೆ ಅನ್ನೋ ಯೋಚನೆನೂ ಮಾಡ್ದೆ ಹೊರಟೋಗಿದ್ದಾನೆ. ಇವಳು ಹಠ ಮಾಡ್ತಿದ್ದಾಳೆ ಅವನ್ ಬರ್ದೆ ಊಟ ಮಾಡೋದಿಲ್ಲ ಅಂತ. ಇವಳೇ ಅವನಿಗೆ ಹೇಳ್ಕೊಟ್ಟಿರ್ಬೇಕು. ಈಗಿನ ಕಾಲದ ಹುಡುಗಿರೇನ್ ಸಾಮಾನ್ಯರಲ್ಲ, ಮಾಯಾವಿ ನೀರು. ಕೋಪ ಮಾಡ್ಕೊಂಡು ಹೋಗು ಅಂತ ಅವಳು ಯಾಕೆ ಹೇಳ್ಕೊಡ್ತಾಳೆ? ವಯಸ್ಸಾಗಿದೆ, ಹೇಗೂ ಹೊಟ್ಟೆಗಿಲ್ದೆ ಆದಷ್ಟು ಬೇಗ ಸಾಯ್ಲಿ ಅಂತ. ಯಾರು ತಾನೇ ಆ ರೀತಿ ಹೇಳ್ಕೊಡ್ತಾರೆ? ಅವನ್ಗನ್ನಿಸ್ತು, ಅವನು ಹೋದ. ಬೆಳೆದ ಮಗನ್ನ ಹೆಂಡತಿ ಮುಂದೆ ನೀನು ಅನ್ನಕ್ಕೆ ಹೊರೆಯಾಗಿದೆಯಾ ಅಂತ ಹೇಳಿದ್ದು ನನ್ನ ತಪ್ಪು. ಏನೋ ದುಡುಕ್ ಹಾಗೆ ಹೇಳ್ಬಿಟ್ಟೆ. ಇದಾದ ಅಂತ ಎಲ್ಲ ಇವಳು ಬಂದ್ಮೇಲೆ ಶುರುವಾಗಿದ್ದು. ಮನೆಗ್ ಸೊಸೆ ಬರ್ತಾಳೆ, ಲಕ್ಷ್ಮಿ ಬಂದಾಗ ಬಂದು ಮನೇಲಿ ಸಿರಿ ಸಂಪತ್ತು ತುಳ್ಕುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ ಬಂದು ಮನೇಲಿ ದರಿದ್ರ ಮುಚ್ಕೊಂತು. ತಪ್ಪು ಮಾಡಿರೋದು ನಿನ್ ಮಗ, ಅದನ್ನ ಯಾಕೆ ಅವಳ ಮೇಲೆ ಹಾಕ್ತಾ ಇದೀಯ?
ಮದುವೆಗೆ ಮುಂಚೆ ಮಗ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ, ಮದುವೆ ಆದ್ಮೇಲೆ ತಪ್ಪು ಮಾಡಿದ್ರೆ ಅದಕ್ಕೆ ಹೊಣೆ ಸೊಸೆನ? ಇದ್ಯಾವ ನ್ಯಾಯ? ನೀನು ಮಾತಾಡ್ತಿರೋ ರೀತಿ ಸರಿ ಇದೆಯಾ? ನೀನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಸುಬ್ಬಣ್ಣ ಎಲ್ಲಿ ಹೋದ ಅಂತ ನಾನು ನೋಡ್ಕೊಂಡ್ ಬರ್ತೇನೆ. ಶ್ರೀನಿವಾಸ, ನಮ್ ಸುಬ್ಬಣ್ಣನ ಏನಾದ್ರು ನೋಡಿದ್ಯಾ? ನೋಡ್ದೆ. ಎಲ್ಲಿದ್ದ? ಕೆರೆ ಹತ್ರ. ಯಾವಾಗ? ಮಧ್ಯಾಹ್ನ. ಏನ್ ಮಾಡ್ತಾ ಇದ್ದ? ಒಬ್ಬನೇ ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ಏನ್ ಮಾತಾಡ್ದ? ಜೀವನನೇ ಸಾಕು ಅನ್ನೋ ತರ ಮಾತಾಡ್ದ. ನನ್ಗೆ ಯಾಕೋ ಭಯ ಆಯ್ತು. ಶಾಸ್ತ್ರಿಗಳೇ, ಈಗ ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಮನೇಲಿ ಏನಾದ್ರು ಜಗಳನ? ಏನಿಲ್ಲ, ನೀನು ಹೋಗಪ್ಪ. ಏನಂದ್ರೆ ಏನಾಯ್ತು? ನೀರ್ ತಂದ್ಕೊಳ್ಳ. ಸುಧಾರಿಸ್ಕೊಳ್ಳಿ. ಕಮಲ, ನಾನು ಅಂದಿದ್ದನ್ನ ಅವನು ತುಂಬಾ ಮನಸ್ಸು ಕಚ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನು ಅನ್ಬಾರ್ದಾಗಿತ್ತು. ಅಂತದೇನ್ ಅಂದಿಲ್ಲ ಬಿಡಿ ನೀವು. ನಾವ್ ಹೇಳಿದ್ದು ಅವನಿಗೆ ಜವಾಬ್ದಾರಿ ಬರ್ಲಿ ಅಂತ ತಾನೆ. ಕೊಡಮ್ಮ. ಬೆಳಗ್ಗಿಂದ ಹೊಟ್ಟೆಗೆ ಏನು ತಿನ್ನಿಲ್ಲ. ಬನ್ನಿ ಸ್ವಲ್ಪ ಊಟ ಮಾಡಿ. ಬೇಡ ಬೇಡ, ನಾನು ಹೋಗಿ ಸುಬ್ಬಣ್ಣ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಬರ್ತೀವಿ. ಬೇಡ ಕಮಲ, ನಾನೇ ಹೋಗಿ ಬರ್ತೀನಿ. ಅವನು ನೀನು ಅನ್ನಕ್ ಹೋಗ್ಬೇಡಿ. ಯಾಕೆ ಹೀಗಿದ್ದೀರಿ? ಏನಾಯ್ತು? ಮಾತಾಡಿ.
ಚಿತೆ ಸತ್ತ ದೇಹ ಸುಟ್ರೆ ಚಿಂತೆ ಜೀವಂತ ದೇಹವನ್ನು ಸುಟ್ಟುಬಿಡುತ್ತೆ. ಅಂಥದ್ದೇನಾಯ್ತು? ನನ್ನ ಬದುಕು ಒಂದು ಖಾಲಿ ಪೀಠ, ಅದರಲ್ಲಿ ಏನೂ ಇಲ್ಲ. ಅಲ್ಲ, ನಿಮ್ ಖಾಲಿತನ ತುಂಬೋಕೆ ನಾನಿದ್ದೀನಿ, ನಿಮ್ ಹೆಂಡತಿ ಇದ್ದಾರೆ, ಯಾಕಿಷ್ಟೊಂದು ಹತಾಶೆ? ನಡೆದ ಘಟನೆ ಚಿಕ್ಕದು, ಆದ್ರೆ ಅದರಿಂದ ಆದ ಆಘಾತ ದೊಡ್ಡದು. ನಮ್ಮ ತಂದೆ ನನ್ನನ್ನ ಅನ್ನಕ್ಕೆ ಹೊರೆಯಾಗಿದೆಯಾ ಅಂತ ಹೇಳಿ ನಿಂದಿಸಿದ್ರು. ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಗಂದ್ರೆ ಏನಾಯ್ತು? ಕೈಗ್ ಬಂದ್ ಮಗ ಸ್ವಲ್ಪನಾದ್ರೂ ಸಂಸಾರದ ಹೊರೆನ ಹೊಡ್ಲಿ ಅಂತ ಯಾವ ತಂದೆ ಆದ್ರೂ ನಿರೀಕ್ಷೆ ಮಾಡ್ತಾರೆ. ನೀನು ಹಾಗೆ ಹೇಳ್ತಿಲ್ಲ ಮಿಲಾ. ದುಡಿದೆ ಸೋಮಾರಿಯಾಗಿ ಬದುಕಿರ್ಬೇಕು ನಾನೇನು ಹೇಳಿಲ್ವಲ್ಲ. ತಕ್ಷಣಕ್ಕೆ ನನಗೆ ಕೆಲಸ ಇಲ್ಲ ನಿಜ, ಆದ್ರೆ ಹಾಗಂತ ಸಂಗೀತ ಕಲ್ತರೆಲ್ಲ ಉಪವಾಸ ಇದ್ದಾರ? ಅವ್ರು ಸಂಪಾದನೆ ಮಾಡ್ತಾ ಇಲ್ವಾ? ಮಗ ಸಂಪಾದನೆ ಮಾಡ್ತಾ ಇಲ್ಲ ಅನ್ನೋದೊಂದೇ ಅವ್ರ ಅಸಮಾಧಾನಕ್ಕೆ ಕಾರಣ ಅಲ್ಲ. ವಂಶದ ವೃತ್ತಿನ ಬಿಟ್ಟು ಬೇರೊಂದು ಮಾರ್ಗ ಹಿಡಿತಿದ್ದೀರಾ, ಆ ದುಃಖನೂ ಅವ್ರಿಗಿದೆ. ಸ್ವಲ್ಪ ದಿನ ಸಹನೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಾನು ಸಹನೆ ಕಳ್ಕೊಂಡೆ ಅಂತ ಹೇಳ್ತೀಯಾ? ಹೌದು. ನೀವೀಗ ಮನೆಗೆ ಹೋಗಿ ಅರಮನೆಯಲ್ಲಿ ಸಂಗೀತ ಹೇಳಿ ಅದರಿಂದ ಬರೋ ಸಂಪಾದನೆಯಿಂದ ನಾವೆಲ್ಲರೂ ಜೀವನ ನಡೆಸೋಣ ಅಂತ ನಿಮ್ ತಂದೆ ತಾಯಿಗೆ ಸಮಾಧಾನ ಹೇಳಿ. ನಂಗೆ ನಿಮಗೆ ತುಂಬಾ ನಂಬಿಕೆ ಇದೆ. ಒಂದಲ್ಲ ಒಂದಿನ ನೀವ್ ಅರಮನೆಯಲ್ಲಿ ಕಚೇರಿ ಕೊಡ್ತೀರಾ. ಅದನ್ನ ಕೇಳಿ ನಿಮ್ ತಂದೆ ತಾಯಿ ತುಂಬಾ ಹೆಮ್ಮೆ ಪಡ್ತಾರೆ. ನೀನು ನನ್ನ ಸ್ಫೂರ್ತಿ ದೇವತೆ. ಇಲ್ಲಿ ಬರೋಕ್ ಮುಂಚೆ ಒಂದು ಕ್ಷಣ ಆತ್ಮಹತ್ಯೆ ಕುರಿತು ಯೋಚನೆ ಮಾಡಿದ್ದೆ ನಾನು. ಹಾಗೆಲ್ಲ ಮಾತಾಡ್ಬೇಡಿ. ಈ ಹಣ ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇದು ನೀನ್ ನನಗೆ ಮಾಡ್ತಿರೋ ಅವಮಾನ. ಇದು ನನ್ನ ಹಣ, ನನ್ ದೇವ್ರಿಗೆ ಕೊಟ್ರೆ ತಪ್ಪೇನಿದೆ? ಅಂದ್ರೆ ನೀನು ಹೇಳೋದ್ರ ಅರ್ಥ ನೀನ್ ಈ ಹಣಕ್ಕೆ ದೇವ್ರು ಬಾಡ್ಬಿಟ್ಕೊಂಡು ಕಾಯ್ತಿರ್ತಾನೆ ಅಂತನಾ? ಭಕ್ತರು ಪ್ರಸಾದ ಕಾಣಿಕೆ ಕೊಡ್ತಾರೆ ಅಂತ ಯಾವ ದೇವ್ರು ಕಾಯ್ಕೊಂಡಿರಲ್ಲ. ಅದು ಭಕ್ತರ ಆಸೆ. ಮಾತಿನಲ್ಲಿ ಜಾಣೆ ನೀನು. ನೀನೀಗಾಗ್ಲೇ ನನಗೆ ಕೊಟ್ಟರು ಆಶ್ರಯದಿಂದ ನನ್ನ ತಲೆ ಮೇಲೆ ಬೆಟ್ಟದಷ್ಟು ಹೊರ ಇದೆ. ಹಣ ಬೇಡ. ನಿಮ್ ಇಷ್ಟ. ನೀವೀಗ ಮನೆಗೆ ಹೋಗ್ತೀರಾ, ನಿಮ್ ತಂದೆ ತಾಯಿನ ಸಮಾಧಾನ ಮಾಡ್ತೀರಾ. ಆದ್ರೆ ನನ್ ಸಮಾಧಾನಕ್ಕೆ ಯಾಕಪ್ಪ, ಯಾಕೆಲ್ಲ ಹೀಗೆ ನಿಂತಿದ್ರಿ ಇಷ್ಟೊತ್ತಿನಲ್ಲಿ? ಎಲ್ಲಿ ಹೋಗಿದ್ಯಪ್ಪ? ಇಷ್ಟು ಹೊತ್ತೇನೋ ಮನೆಗೆ ಬರೋದು? ಸುಮ್ಮನೆ ನಮಗೆ ಆತಂಕ ಉಂಟು ಮಾಡ್ತೀಯ. ಆತಂಕ ಯಾಕಪ್ಪ?
ಏನೋ ಸ್ವಲ್ಪ ತಡವಾಯ್ತು ಅಷ್ಟೇ. ನೀನು ಸುಮ್ಮನೆ ಹೋಗಿದ್ರೆ ಆತಂಕ ಆಗ್ತಾ ಇರ್ಲಿಲ್ಲಪ್ಪ. ಬೇಜಾರು ಮಾಡ್ಕೊಂಡು ಹೋದಿಯಲ್ಲ, ಅದಕ್ಕೆ ತುಂಬಾ ಗಾಬರಿಯಾಗಿತ್ತು. ನನಗೆ ಬೇಜಾರಿಲ್ಲಪ್ಪ, ಆದ್ರೆ ಹಠ ಇದೆ, ಛಲ ಇದೆ, ಅನ್ಕೊಂಡಿದ್ದನ್ನ ಸಾಧಿಸೋ ಪ್ರಯತ್ನನೂ ಇದೆ. ಆದ್ರೆ ಸಾಧಿಸೋ ಬಗ್ಗೆ ಆಲೋಚಿಸ್ತಾ ಸ್ವಲ್ಪ ಅಲ್ದಾಡಿದೆ ಅಷ್ಟೇ. ಸುಬ್ಬಣ್ಣ, ಹಠ ಛಲ ಅನ್ನೋದು ಮನುಷ್ಯನಿಗೆ ಇರ್ಬೇಕಪ್ಪ. ಹಾಗಂತ ಹೇಳಿ ಈ ಉಪವಾಸ ವನವಾಸ ಯಾಕಪ್ಪ ಮಾಡಬೇಕು? ನೀನೇನಾದ್ರೂ ಸಾಧನೆ ಮಾಡ್ಕೊ, ಆದ್ರೆ ನಮ್ಮ ಕಣ್ಣು ಮುಂದೆ ಇದ್ರೆ ಸಾಕು. ನಿನಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಬಾ ಊಟ ಮಾಡ್ತೀಯಂತೆ. ಊಟ ಬೇಡಪ್ಪ, ನೀವು ಹೋಗಿ ಊಟ ಮಾಡಿ. ಹಾಗಂದ್ರೆ ಹೇಗಪ್ಪ? ಅನ್ನಕ್ಕೆ ಭಾರವಾಗಿದೆಯಾ ಅಂತ ಹೇಳಿದ್ದು ನನ್ನ ತಪ್ಪು. ನನ್ನನ್ನು ಕ್ಷಮಿಸ್ಬಿಡು. ಅದಕ್ಕೋಸ್ಕರ ನೀನು ಊಟ ಬಿಡೋದು, ನಿನ್ನ ಹೆಂಡತಿ ಊಟ ಬಿಡೋದು, ಇದ್ಯಾವ ನ್ಯಾಯನಪ್ಪ? ಬಾ ಬಾ ಸುಬ್ಬಣ್ಣ, ಊಟ ಮಾಡೋಣ. ಇಲ್ಲಪ್ಪ, ನನ್ಗೆ ಊಟ ಬೇಡ, ನೀವು ಮಾಡಿ. ಲಲಿತಾ, ಹೋಗು ಊಟ ಮಾಡು. ಕರ್ದಪ್ಪ, ನೀನು ಊಟ ಮಾಡು, ನಾನು ಮಾಡ್ತೀನಿ ಅಂತ ಕರ್ದೆ, ಬರ್ಲಿಲ್ಲ. ಕಾಲ್ಗೊಂದ್ ಬೀಳ್ಲಿಲ್ಲ, ಅಷ್ಟು ಹಠ ಅವಳಿಗೆ. ನಾನು ಹೋಗ್ಲಿ, ಮನೇಲಿ ಕೆಲ್ಸ ಮಾಡ್ಕೊಂಡ್ ಬಿದ್ದಿರೋಳು. ಪಾಪ ನಿಮ್ಮಪ್ಪ ಮಧ್ಯಾಹ್ನ ನೀವ್ ಮನೆ ಬಿಟ್ಟು ಹೋದಾಗ ಊಟನೂ ಮಾಡ್ದೆ ಆಪೋಷಣೆ ತಗೊಂಡ್ಬಿಟ್ರು. ನೀನು ಹುಡುಕ್ತಾ ಅಲ್ಕೊಂಡ್ ಬಂದವರು ಒಂದ್ ತೊಟ್ಟು ನೀರು ಕೂಡ ಕುಡ್ತಿಲ್ಲ. ಲಲಿತಾ, ಏನಿದ್ರೆ ಅದಂತ? ನಾನ್ ಹಾಗೆ ಹೇಳಿಲ್ಲ. ನೋಡ್ದ್ಯಾ, ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇ ಸುಳ್ಳಿನ ತರ ಮಾತಾಡ್ತಿದ್ದ ಮಳ್ಳಿ. ಅತ್ತೆ, ದೊಡ್ಡವ್ರ ಮುಂದೆ ತನಗೆ ಎತ್ತರಿಸಿ ಮಾತಾಡ್ತೀಯ? ಕಟ್ಕ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಈ ತಪ್ಪಿಗೆ ನೀನೇನ್ ಶಿಕ್ಷೆ ವಿಧಿಸಿದ್ರು ನಾನು ಅನುಭವಿಸೋಕ್ ಸಿದ್ಧ. ಮಾತಾಡದೇ ಇರೋದೇ ಶಿಕ್ಷೆ ಅಂತ ತೀರ್ಮಾನ ಮಾಡಿದ್ಯಾ? ಅಯ್ಯಯ್ಯೋ, ಶಿಕ್ಷೆ ಮಾತಾಡ್ಬೇಡಿ. ಗಂಡ ಹೆಂಡತಿಗೆ ಹೊಡೆಯೋ ಅಧಿಕಾರ ಇದೆ ಅಂತ ಒಪ್ಕೊಂಡಿರೋಳು ನಾನು. ಆ ಅಧಿಕಾರ ನಾನು ಕೊಟ್ಟು ಇನ್ನೂ ನನ್ನ ಕ್ರೂಜರ್ ಮಾಡ್ಬೇಕು ಅಂತ ಅವನಿಸ್ತಾ ಇದೆಯಾ?
ಖಂಡಿತ ಇಲ್ಲ. ಇವತ್ ನಾನ್ ತಪ್ಪು ಮಾಡ್ದೆ. ಆ ತಪ್ಪಿಗೆ ನಮ್ಮ ಯಜಮಾನ್ನಿಂದ ಏಟ್ ತಿಂದೆ. ಇಲ್ಲ ಲಲಿತಾ, ತಪ್ಪು ನಂದು. ಮನೆ ಮಗನಾಗಿ ಸಂಸಾರ ಜವಾಬ್ದಾರಿ ಹೊರದೆ ಹೋದದ್ದು ಮೊದಲನೇ ತಪ್ಪು. ಅಪ್ಪ ಅಮ್ಮಂಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದು ಇನ್ನೊಂದು ತಪ್ಪು. ಮನೆಗೆ ಬೇಗ ಬರದೆ ಅವ್ರಿಗೆ ಆತಂಕ ಉಂಟಾಗ ಮಾಡಿದ್ದು ಮತ್ತೊಂದು ತಪ್ಪು. ಕೊನೆಗೆ ನಿನ್ನ ಕೆನ್ನೆ ಹೊಡೆದಿತ್ತು, ಅದೊಂದು ದೊಡ್ಡ ತಪ್ಪು. ಇರ್ಲಿ ಬಿಡಿ, ಒಂದ್ ವಿಗ್ರಹ ಆಗ್ಬೇಕು ಅಂದ್ರೆ 100 ಉಳಿಪೆಟ್ಟು ಬೀಳಲೇಬೇಕು. ಇಲ್ಲ ಲಲಿತಾ, ನೀನು ಸುಂದರ ಮೂರ್ತಿಯಾಗಿ ಹುಟ್ಟಿದ್ಯಾ. ಅದಕ್ಕೆ ಇನ್ಯಾವ ಸುತ್ತಿಗೆ ಉಳಿ ಪೆಟ್ಟು ಬೇಕಾಗಲ್ಲ. ಹೆಚ್ಚಿನ ಪೆಟ್ಟು ಬಿದ್ರೆ ವಿಗ್ರಹದ ಅಂದ ಕೆಟ್ಟೋಗುತ್ತೆ. ಇವತ್ ನನ್ನ ಜೀವನದಲ್ಲಿ ರೋಮಾಂಚಕಾರಿ ದಿನ. ಯಾಕೆ? ಅದನ್ನ ಕೆನ್ನೆ ಹೊಡೆದೆ ಅಂತನಾ? ಅಲ್ಲ, ನೀವು ಮದ್ವೆ ಆದ ಮೊದಲನೇ ಬಾರಿ ನನ್ನನ್ ಸುಂದರ ಮೂರ್ತಿ ಅಂತ ಕರೆದ್ರಿ. ಪರವಾಗಿಲ್ಲ, ನಿಮ್ಗೆ ಮಾತಾಡೋಕ್ ಬರುತ್ತೆ. ನಾನ್ ಮಾತಾಡೋಕ್ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಕೊನೆನೇ ಇಲ್ಲ. ಹಾಗಾ? ಸರಿ, ಮಾತಾಡು, ಕೇಳ್ತೀನಿ. ಸಾಕಷ್ಟು ಕಹಿಯೊಂದಿಗೆ ಆರಂಭವಾಗಿದ್ದ ನನ್ನ ಲಲಿತೆ ಸಂಸಾರ ಸಂಬಂಧ ಮಧುರಗೊಳ್ಳುತ್ತಾ ಹೋಯಿತು. ಕಪಾಳ ಮೋಕ್ಷದ ಆ ಘಟನೆ ನಂತರ ನನ್ನ ಲಲಿತೆಯ ಭಾವ ಸಂಪೂರ್ಣ ಬದಲಾಗಿತ್ತು. ಪ್ರಪಂಚವೆಲ್ಲ ಬೇರೆ, ನಾವಿಬ್ಬರೂ ಒಂದೇ ಅನ್ನೋ ಭಾವವೇ ನಮ್ಮನ್ನ ಆವರಿಸಿದ್ದು. ಆತ್ಮಗಳು ಒಂದಾದವು, ಮನಸ್ಸುಗಳು ಹತ್ತಿರವಾದವು. ನನ್ನ ಲಲಿತೆ ಮೇಲ್ನೋಟಕ್ಕೆ ಮುಗ್ಧೆ, ಒಳಗಿನಿಂದ ಪ್ರಬುದ್ಧೆ. ಗುರುಗಳೇ, ಒಂದ್ ಕಡೆ ಹೆತ್ತು ತಾಯಿ, ಇನ್ನೊಂದ್ ಕಡೆ ಕೈ ಹಿಡ್ದ ಹೆಂಡತಿ, ಮನೇಲಿ ಇವೆರಡನ್ನು ಸರಿ ತೂಗ್ಸೋದು ನಿಮ್ಗೆ ಕಷ್ಟ ಅನ್ಸ್ಲಿಲ್ವೇ? ಒಬ್ಬ ಸಾಮಾನ್ಯ ಗೃಹಸ್ಥನಿಗೆ ಇದು ಕಠಿಣ ಪರಿಸ್ಥಿತಿನೇ ಸರಿ. ಆದರೆ ನನ್ನ ಮನಸ್ಸು ಸಂಸಾರ ಜಂಜಡಗಳಿಂದ ದೂರ ಉಳಿದು ಸಂಗೀತ ಲೋಕವನ್ನ ಅಪ್ಪಿಕೊಂಡದ್ರಿಂದ ಇಂಥ ಸಣ್ಣ ಪುಟ್ಟ ಸಂಗತಿಗಳು ನನ್ನನ್ನು ಬಾಧಿಸಲಿಲ್ಲ. ಮೇಲಾಗಿ ಸೂರ್ಯೋದಯಕ್ಕೆ ತೊರೆದ ಮನೆಯ ಸಂಘ ಸೂರ್ಯಾಸ್ತಕ್ಕೆ ಆಗ್ತಿದ್ದರಿಂದ ತಾಪತ್ರಯಗಳು ನನ್ನ ಬಾಧಿಸಲಿಲ್ಲ. ಈ ನೀಲಸಾನಿ ಮನೆಗೆ ಸಂಗೀತಾಭ್ಯಾಸಕ್ಕೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ, ಹೌದು. ಸಮಾಜದ ದೃಷ್ಟಿಯಲ್ಲಿ ಅದೊಂದು ಅನಾಚಾರವಾಗಿತ್ತು. ಸಮಾಜದ ದೃಷ್ಟಿಯ ನನ್ನ ಅನಾಚಾರದ ಸುದ್ದಿ ಊರೆಲ್ಲ ಹಬ್ಬಿ ನಮ್ಮ ಮನೆಯೊಳಕ್ಕೂ ಬಂತು.